ಮೊದಲ ಒಂದು ಸೆಮಿಫೈನಲ್ ಪಂದ್ಯವನ್ನು ನೋಡ್ತಾ ಇದ್ದೇವೆ. ಗೆಲ್ಲುವಂತ ತಂಡ ಫೈನಲ್ಗೆ ಲಗ್ಗೆ ಇಡಲಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮೊದಲ ರೈಡ್ನಲ್ಲೇ ಜೆರ್ಸಿ ನಂಬರ್ 6 ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಒಂದು ಅಂಕವನ್ನ ಗಳಿಸ್ಕೊಳ್ತಾ ಇದ್ದಾರೆ. ಜೆರ್ಸಿ ನಂಬರ್ 4 ರನ್ನಿಂಗ್ ಹ್ಯಾಂಡ್ ಟಚ್ ಇಲ್ಲಿ 2 ಅಂಕಗಳು ಸಿಗುತ್ತಾ, 1 ಅಂಕ ಸಿಗುತ್ತಾ ಕಾದು ನೋಡಬೇಕಿದೆ. ಸ್ಟ್ರಗಲ್ ಆದ ನಂತರ ಆಟಗಾರ್ತಿ ಒಳಗಡೆ ಹೋಗಿದ್ದಾರೆ. 2 ಅಂಕ, 2 ಅಂಕ ಸಿಕ್ಕಿದೆ. ಸ್ಟ್ರಗಲ್ ಆಗೋದಕ್ಕೂ ಮುಂಚೆನೆ ಹೊರಗಡೆ ಹೋಗಿದ್ದಾರೆ ಅನ್ನೋದು ತೀರ್ಪುಗಾರರ ತೀರ್ಮಾನ. ಉತ್ತಮವಾದ ಪ್ರಯತ್ನ, ಕ್ಯಾಚಿಂಗ್ ವಿಭಾಗದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಅಥಣಿ ತಂಡ. ಪ್ರಮುಖ ದಾಳಿಗಾರ್ತಿಯನ್ನು ಟ್ಯಾಕಲ್ ಮಾಡುವಲ್ಲಿ ಯಶಸ್ಸು, ಅತ್ಯುತ್ತಮವಾದ ಒಂದು ಹಿಡಿತ. ಡಿಫೆನ್ಸ್ ಬಲಿಷ್ಠತೆಯನ್ನು ತೋರಿಸ್ತಾ ಇದೆ ಅಥಣಿ ತಂಡದಲ್ಲಿ. ಉತ್ತಮ ತಂಡ ಎಂದುಕೊಂಡ ತಂಡದ ವಿರುದ್ಧವೇ ಉತ್ತಮ ಆಟ ತೋರಿಸ್ತಾ ಇರೋದು ಅಥಣಿ ತಂಡ. ಅಥಣಿ ಹಾಗೂ ಬೀದರ್, ಬಾಲ್ಕಿ ಬೀದರ್ ತಂಡ. ಜೆರ್ಸಿ ನಂಬರ್ 1 ಬಾಲ್ಕಿ ತಂಡದ ಪರವಾಗಿ ಅಥಣಿ ತಂಡದ ಡಿಫೆನ್ಸ್ನ ಮುಂದೆ ವೇಗದ ದಾಳಿಗಾರ್ತಿ. ಬೋನಸ್ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಫುಟ್ವರ್ಕ್ ಕರೆಕ್ಟ್ ಇದೆಯಾ ಅನ್ನೋದನ್ನ ಅಂಪೈರ್ ಹೇಳಬೇಕಿದೆ. ಮತ್ತೆ ಪ್ರಯತ್ನ, ಈ ಬಾರಿ ಕಿಕ್ ಮಾಡೋ ಪ್ರಯತ್ನ, ಆದರೆ ಯಾವುದೇ ಅಂಕ ಇಲ್ಲ. ಪಬ್ಜಿ ಹುಡುಗರು ದಯವಿಟ್ಟು ಅಲ್ಲಿ ಊಟದ ವ್ಯವಸ್ಥೆಗಾಗಿ ಹೋಗಬೇಕು. ಪಬ್ಜಿ ಯುವಕರು ಊಟದ ವ್ಯವಸ್ಥೆಗಾಗಿ ದಯವಿಟ್ಟು ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ಈ ಬಾರಿ ವಿಫಲವಾಗ್ತಾ ಇದೆ. ಯಶಸ್ವಿಯಾಗಿ ಅಂಕವನ್ನು ಗಳಿಸಿಕೊಂಡು ಬರ್ತಾ ಇರೋದು ಅಥಣಿ ತಂಡದ ಆಟಗಾರ್ತಿ. ರೈಟ್ ಮತ್ತೆ ಲೆಫ್ಟ್ ಕಾರ್ನರ್ಗಳ ಬದಲಾವಣೆ ಟ್ಯಾಕಲ್ ಅನ್ನು ತರಬಲ್ಲದ ಕೋಚ್ ಆಲೋಚನೆ. ಇಲ್ಲಿ ಬೋನಸ್ ಮಾಡೋ ಪ್ರಯತ್ನ. ಮುಂದಿನ ವರ್ಷ ನಡೆಯುವಂತ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ ಸವಿನೆನಪಿನ ಕಾಣಿಕೆಯನ್ನ ಕೊಡಮಾಡಿದವರು KP ಲಕ್ಷ್ಯಾನಿ, ನಿರ್ದೇಶಕರು HPKPS ಆಲ್ಗುಂಡಿ BK, ಮಾಜಿ ಅಧ್ಯಕ್ಷರು PKPS ಆಲ್ಗುಂಡಿ, ಮಾಜಿ SDMC ಅಧ್ಯಕ್ಷರು ಆಲ್ಗುಂಡಿ BK. ಇವರಿಗೆ ಕಳಬಸವೇಶ್ವರ ಐಶ್ವರ್ಯ, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಂಟಿ ರೈಡ್ನೊಂದಿಗೆ ಕ್ರೀಡಾಪಟುಗಳು ಮಾತ್ರ ಊಟಕ್ಕೆ ಹೋಗಬೇಕು. ಕ್ರೀಡಾಪಟುಗಳು ಮಾತ್ರ ಊಟಕ್ಕೆ ಹೋಗಬೇಕೆಂದು ಅವರಲ್ಲಿ ಕೇಳಿಕೊಳ್ಳುವೆ. ನಿರ್ಣಾಯಕರ ನಿರ್ಣಯ, ಅಂತಿಮ ನಿರ್ಣಯ. ಕ್ರೀಡಾಪಟುಗಳು ಯಾರು ಮಾತಾಡಬಾರ್ದು. ಉತ್ತಮವಾದ ದಾಳಿ, 2ನೇ ಅಂಕಕ್ಕೂ ಪ್ರಯತ್ನ, 2ನೇ ಅಂಕಕ್ಕಾಗಿ ಮನವಿ. ಆದ್ರೆ ಆಟಗಾರ್ತಿ ಏನ್ ಹೇಳ್ತಾರೆ ಕೇಳಬೇಕು. ಕ್ರೀಡಾಪಟುಗಳು ಯಾರು ವಾದ ವಿವಾದವನ್ನು ಮಾಡಬಾರ್ದು. ಪ್ಲೇಯರ್ ಶುಡ್ ಬಿ ಹಾನೆಸ್ಟಿ, ಪ್ರಾಮಾಣಿಕತೆಯಿಂದ ಒಪ್ಪಿದ್ದಾರೆ ನಿರ್ಣಾಯಕರದಾರಲ್ಲಿ. ಸರ್ ಕೋಚರ್ ಸರ್ ಏನು ಮಾತಾಡಬಾರ್ದು. ದಯವಿಟ್ಟು ಸರ್ ಕೋಚರ್ ಏನು ಮಾತಾಡಬಾರ್ದು.
ರಸಮಂಜರಿ ತಂಡದವರು. ನೆಕ್ಸ್ಟ್ ನಿಮ್ಮ ಸಾಂಗ್ ಪ್ರೇಮಲೋಕ ಚಲನಚಿತ್ರದಿಂದ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು. ಈ ಹಾಡ ಹಾಡಿಕೆಸಿಯಿಂದ 101 ರೂಪಾಯಿನ ನಮ್ಮ ಬಿಮ್ಸಿ ನ್ಯಾಮಗೌಡರು ಜೆಸಿಬಿ ಮಾಲೀಕರು 101 ರೂಪಾಯಿ ಕೊಡು ಮಾಡಿದ್ದಾರೆ. ಉತ್ತಮವಾದ ದಾಳಿ. ವೇದಿಕೆಯ ಬಲ ಹಾಗೂ ಎಡಭಾಗದಲ್ಲಿ ಲೈನ್ ಅಪ್ಪರ್ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು. ಅತ್ಯುತ್ತಮವಾದ ಒಂದು ಹಿಡಿತ. ಸಾಕಷ್ಟು ಸಮಯದ ನಂತರ ಈ ರೀತಿಯ ಒಂದು ಟ್ಯಾಕಲ್ ನೋಡ್ತಾ ಇದ್ದೇವೆ. 3 ಪಾಯಿಂಟ್ ಹೋಯ್ತು ಅಂತ ಅನ್ಕೊಳ್ಳುವಷ್ಟರಲ್ಲಿ 1 ಪಾಯಿಂಟ್ ಈ ಕಡೆ ಅಂದ್ರೆ ಅಥಣಿ ತಂಡಕ್ಕೆ ಬರ್ತಾ ಇದೆ. ಅದ್ಭುತವಾದಂತಹ ಟ್ಯಾಕಲ್, ಒಳ್ಳೆ ಡಿಫೆನ್ಸಿವ್ ಆಟವನ್ನು ತೋರಿಸ್ತಾ ಇದ್ದಾರೆ ಕೂಡ. 6-5 ಪಂದ್ಯ ಸಾಗ್ತಾ ಇದೆ. 6 ಮತ್ತು 5 ಅಥಣಿ 1 ಅಂಕದ ಮುನ್ನಡೆಯಲ್ಲಿ ಪಂದ್ಯವನ್ನು ಸಾಗಿಸ್ತಾ ಇದ್ದಾರೆ. ಒಳ್ಳೆ ಪ್ರದರ್ಶನ ಕಂಡು ಬರ್ತಾ ಇದೆ. ಒಂದಂಕದ ಮುನ್ನಡೆಯನ್ನು ಮೇಂಟೈನ್ ಮಾಡುವ ಆಲೋಚನೆಯಲ್ಲಿ ನಿಧಾನಕ್ಕೆ ಪಂದ್ಯವನ್ನು ಮುನ್ನಡೆಸ್ತಾ ಇದ್ರೆ ಇಲ್ಲಿ ದಾಳಿಗಾರ್ತಿ ಜರ್ಸಿ ನಂಬರ್ 9 ಪ್ರಮುಖ ದಾಳಿಗಾರ್ತಿ ಬೀದರ್ ತಂಡದ ಪರವಾಗಿ ಎಲ್ಲ ಒಂದು ಪಂದ್ಯದಲ್ಲೂ ಕೂಡ ಗೆಲುವಿನ ರೂವಾರಿಯಾಗಿದ್ದಂಥ ದಾಳಿಗಾರ್ತಿ ಮತ್ತೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ನಲ್ಲಿ ಅಥಣಿ ತಂಡದ ಆಟಗಾರ್ತಿ. ಇಲ್ಲಿ ಟಚ್ ಪಾಯಿಂಟ್ಗಾಗಿ ಮನವಿ, ಪ್ರಾಮಾಣಿಕತೆಯಿಂದ ಒಪ್ಕೊಳ್ತಾ ಇದ್ದಾರೆ ಆಟಗಾರ್ತಿ. ಇದು ಬೇಕು, ಕ್ರೀಡಾಪಟುಗಳಿಗೆ ಇದು ಬೇಕು. ಪ್ರಾಮಾಣಿಕತೆಯನ್ನು ತೋರಿಸಬೇಕು. ಔಟ್ ಆದಾಗ ಒಪ್ಪಿಕೊಳ್ಳಬೇಕಾಗತ್ತೆ. ಒಳ್ಳೆ ಒಂದು ಆನೆಸ್ಟಿಯನ್ನು ತೋರಿಸಿದ್ದಾರೆ. ಇಲ್ಲಿ ಈ ಬಾರಿ ಅವಕಾಶ ಇಲ್ಲ. ಡಬಲ್ ಟೈ ಹೋಲ್ಡ್. ಕಳೆದ ರೇಡ್ನಲ್ಲಿ ಯಶಸ್ಸನ್ನು ಕಂಡ್ರು, ಆದರೆ ಈ ರೇಡ್ನಲ್ಲಿ ಅವಕಾಶ ಇಲ್ಲ. ಪವರ್ಫುಲ್ ಟ್ಯಾಕಲ್ ಆಗಿತ್ತು, ಕರೆಕ್ಟ್ ಆದ ಟೈಮಿಂಗ್ ಇತ್ತು. ರೇಡರ್ನ ಫುಟ್ ವರ್ಕ್ ಸ್ಟಾಪ್ ಮಾಡಿದ್ರೆ ರೇಡರ್ನ ಟ್ಯಾಕಲ್ ಮಾಡಬಹುದು ಅನ್ನೋದು ಕಬಡ್ಡಿಯ ಒಂದು ಸಿದ್ಧಾಂತ ಕೂಡ. ಅದನ್ನ ಪಾಲಿಸ್ತಾ ಇದ್ದಾರೆ ಅಥಣಿ ತಂಡದ ಡಿಫೆಂಡರ್ಸ್. ದಾಳಿಗಾರ್ತಿ ಈ ಬಾರಿ ಅದೇ ಪ್ರಯತ್ನ. ಸ್ವಲ್ಪ ಬೇಗ ಗೆರೆ ಮುಟ್ಟಿದ್ರು, ತಡ ಮಾಡಿದ್ರೆ ಮತ್ತೆ ಪಾಯಿಂಟ್ ಸಿಗೋ ಅವಕಾಶ ಇತ್ತು. ಇಲ್ಲಿ 2 ಪಾಯಿಂಟ್ ಸಿಗ್ತಾ ಇದೆ. ಅತಿ ಕಿರಿಯ ಆಟಗಾರ್ತಿ, ಸಬ್ ಜೂನಿಯರ್ ಹಂತದ ಆಟಗಾರ್ತಿಯನ್ನು ನೋಡ್ತಾ ಇದ್ದೇವೆ. ಸ್ಪೀಡ್ ಆದಂಥ ಫುಟ್ವರ್ಕ್ ಮೂವ್ಮೆಂಟ್ ಇದೆ. ಪಾಯಿಂಟ್ ಗಳಿಸಬಲ್ಲರ ಕಾದು ನೋಡಬೇಕಿದೆ. ಅಥಣಿ ಡಿಫೆನ್ಸ್ ಕೂಡ ಬಲಿಷ್ಠವಾಗಿದೆ. ಪ್ರಯತ್ನವನ್ನಂತೂ ಬಿಡ್ತಾ ಇಲ್ಲ. ಬೋನಸ್ ಮಾಡೋ ಪ್ರಯತ್ನ, ಆಂಕರ್ ಹೋಲ್ಡ್ ಕೂಡ ಬರ್ತಾ ಇದೆ ಜರ್ಸಿ ನಂಬರ್ 5 ಪವರ್ಫುಲ್ ಟ್ಯಾಕಲ್ನ ಜೊತೆಗೆ. ಕೊನೆಯ ಆಟಗಾರ್ತಿ ಬಟ್ಟೆ ಹಿಡಿಬಾರ್ದು. ಆಂಟಿ ಕ್ರಾಸ್ ಆಗಿದೆ. ರೇಡರ್ ಸೇಫ್ ಆಗಿದೆ. 1+2. ಜರ್ಸಿ ನಂಬರ್ 1 ರಾಜು ಮಂಟೂರ್ ಪ್ರಯತ್ನ, ಅಂಕಕ್ಕಾಗಿ ಪ್ರಯತ್ನವನ್ನು. ಸಾಕಿನ ವಜ್ರಮಟ್ಟಿ ಗ್ರಾಮ ಪಂಚಾಯತಿಯ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಒಬ್ಬರು ಮಾತಾಡಿ. ಬೋನಸ್ ಇಲ್ಲ ಅನ್ನೋದನ್ನು ಕೂಡ ನೀವು ನಿರ್ಧಾರ ತೆಗೆದುಕೊಳ್ಳೋ ಹಾಗಿಲ್ಲ. ಅಂಪೈರ್ ಹೇಳೋರಿಗೆ ಕಾಯಬೇಕಾಗತ್ತೆ. ಕ್ಯಾಪ್ಟನ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಟೀಮನ್ನು. ಇಲ್ಲದೇ ಇದ್ರೆ ಹಸಿರು ಕಾರ್ಡ್ನ ದರ್ಶನ ಪಡೆಯಬೇಕಾಗತ್ತೆ. ಮತ್ತೆ ಜರ್ಸಿ ನಂಬರ್ 8 ದಾಳಿ ವಿಭಾಗದಲ್ಲಿ ಪ್ರಮುಖ ದಾಳಿಗಾರ್ತಿಯಾಗಿ ಅಥಣಿ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸಮಯವನ್ನು ಬಳಸಿಕೊಳ್ಳುವ ಆಲೋಚನೆಯಲ್ಲಿ ಹಿಂದಿನ ಪಂದ್ಯಗಳ ಗೆಲುವಿನ ರೂವಾರಿ ಈ ಪಂದ್ಯದಲ್ಲಿ ಇನ್ನೂ ತಮ್ಮ ಲೈವ್ ಅನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗಿಲ್ಲ. ಜಸ್ಟ್ ಜರ್ಸಿ ನಂಬರ್ 9 ಆಟಗಾರ್ತಿ ರಾಜು ಮಂಟೂರ್
ಸಾಕಿನ ವಜ್ರಮಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಮತ್ತೊಂದು ಪವರ್ಫುಲ್ ಟ್ಯಾಕಲ್, ಆಂಕಲ್ ಹೋಲ್ಡ್ ಮುಖಾಂತರ ಜರ್ಸಿ ನಂಬರ್ 5 ಚಾಲಾಕಿತನದ ಹಿಡಿತ, ಕರೆಕ್ಟ್ ಆದಂಥ ಟೈಮಿಂಗ್, ಬೋನಸ್ಗಾಗಿ ಬರುವಂಥ ಸಂದರ್ಭಕ್ಕೆ ಸರಿಯಾಗಿ ಟ್ಯಾಕಲ್ ಪಡೆಯೋದ್ರೊಂದಿಗೆ ಟ್ಯಾಕಲ್ನ ಅಂಕವನ್ನು ತಂಡಕ್ಕೆ ತಂದು ಕೊಡ್ತಾ ಇದ್ದಾರೆ ಜರ್ಸಿ ನಂಬರ್ 5ರ ಆಟಗಾರ್ತಿ. ಅಥಣಿ ತಂಡದ ಪರವಾಗಿ ಈಗ ದಾಳಿಯಲ್ಲಿ ಜರ್ಸಿ ನಂಬರ್ 4 ಮತ್ತೆ ಸತತವಾಗಿ ಅಂಕಗಳನ್ನು ಗಳಿಸ್ಕೊಳ್ಳೋದ್ರೊಂದಿಗೆ ಹಿಂದಿನ ಪಂದ್ಯಗಳಲ್ಲಿ ಎದುರಾಳಿ ತಂಡಕ್ಕೆ ಏಕಪಕ್ಷೀಯವಾಗಿ ಮಾಡಿದ್ದಂಥ ಒಂದು ತಂಡ, ಆ ತಂಡದ ವಿರುದ್ಧ ಬಹಳ ಚೆನ್ನಾಗಿ ಆಟವನ್ನು ಆಡೋದ್ರ ಮುಖಾಂತರ ಅಥಣಿ ತಂಡ ಪ್ರದರ್ಶನವನ್ನು ನೀಡ್ತಾ ಇದೆ. ರಾಜು ಮಂಟೂರ್ ಸಾಕಿನ ವಜ್ರಮಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಡೂ ಆರ್ ಡೈ ರೈಡ್ಗಾಗಿ ಮತ್ತೆ ಪ್ರಮುಖ ದಾಳಿಗಾರ್ತಿಯನ್ನೇ ಬಳಸ್ತಾ ಇದ್ದಾರೆ ಕೋಚ್. ಜರ್ಸಿ ನಂಬರ್ 8 ಆಟಗಾರ್ತಿ ಡೈವಿಂಗ್ ಆಂಕಲ್ ಹೋಲ್ಡ್ನಿಂದ ಬಿಡಿಸಿಕೊಂಡು ಮಿಡ್ ಲೈನ್ ಹತ್ರ ಕಾಯ್ತಾ ಇದ್ದಾರೆ, ಮತ್ತಷ್ಟು ಪಾಯಿಂಟ್ ಸಿಗಬಹುದಾ ಅಂತ. ಒಂದು ಅಂಕಕ್ಕೆ ತೃಪ್ತಿ ಪಡಬೇಕಿದೆ. ಸೆಕೆಂಡ್ ಹಾಫ್ನ ಆರಂಭ. ಜರ್ಸಿ ನಂಬರ್ 4 ವಿಜಯ್ ವಾರಿಯರ್ಸ್ ಅಥಣಿ ತಂಡದ ಪರವಾಗಿ ದಾಳಿಗಾರ್ತಿ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. 5 ಜನ ಆಟಗಾರ್ತಿಯರ ನಡುವೆ ಬೋನಸ್ ಆಫ್ ಆಗಿದೆ. ಮೊದಲ ರೇಡ್ ಆಗಿದೆ. ಯಾವುದೇ ಒತ್ತಡ ಕಾಣ್ತಾ ಇಲ್ಲ. ಲೀಡ್ನಲ್ಲಿದ್ದಾರೆ ಕೂಡ, ಆದರೂ ಕೂಡ ಪ್ರಯತ್ನವನ್ನು ನಿಲ್ಲಿಸಿಲ್ಲ. ಸಾಧ್ಯವಾದಷ್ಟು ಗೆಲುವಿನ ಅಂಚಿಗೆ ಬಂದು ನಿಲ್ಲೋಣ ಅನ್ನುವಂಥ ಆಲೋಚನೆ ಅವರಲ್ಲಿ ಕಾಣ್ತಾ ಇದೆ. ಏಟ ಬೀದರ್ ತಂಡದ ಪರವಾಗಿ ರಾಜು ಮಂಟೂರ್ ಒಳ್ಳೆ ಸಾಕಿನ ಪ್ರಯತ್ನ ಇದೆ. ವಜ್ರಮಟ್ಟಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಬೇಗ ಬರಬೇಕು. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ಜರ್ಸಿ ನಂಬರ್ 4 ಬೋನಸ್ ಮಾಡುವ ಮೊಮೆಂಟಮ್ ಕಾಣ್ತಾ ಇತ್ತು, ಆದರೆ ಕಬರ್ ಅಷ್ಟರಲ್ಲಿ ಅದನ್ನು ಸರಿಪಡಿಸ್ಕೊಳ್ತಾ ಇದ್ದಾರೆ. ಪ್ರಯತ್ನ ಬರ್ತಾ ಇದೆ ಬೋನಸ್ಗಾಗಿ. ಕ್ಯಾಪ್ಟನ್, ಕಂಟ್ರೋಲ್ ಯುವರ್ ಟೀಮ್, ಒಬ್ಬರು ಮಾತ್ರ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಬೋನಸ್ ಮಾಡುವ ಪ್ರಯತ್ನ, ಯಾವುದೇ ಪ್ರಯತ್ನ ಯಶಸ್ಸನ್ನು ತರಲಿಲ್ಲ. ಇದು ತುಂಬಾ ಹತ್ತಿರ, ಕತ್ತು ಬಿಡಿ, ಕತ್ತನ್ನ ಹಿಡಿ. ಮತ್ತೊಂದು ಬಲಿಷ್ಠ ಹಿಡಿತದ ಮುಖಾಂತರವಾಗಿ ಅಥಣಿ ತಂಡ ತಮ್ಮ ಡಿಫೆನ್ಸ್ ಬಲಿಷ್ಠತೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿ, ಸಾಧ್ಯವಾದಷ್ಟು ಸಮಯ ರೈಡಿಂಗ್ನಲ್ಲಿ ಕಂಪ್ಲೀಟ್ ಆಗಿ ಬಳಸಿಕೊಳ್ಳುವ ಆಲೋಚನೆಯಲ್ಲಿ. ಬೋನಸ್ ಲೈನ್ ಕೂಡ ಆಫ್ ಆಗಿರೋದ್ರಿಂದ ಹೆಚ್ಚು ಪ್ರಯತ್ನ ಬರಲಿಲ್ಲ. ಒಮ್ಮೆ ಪ್ರಯತ್ನವನ್ನು ಮಾಡಿ ವಾಪಸಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಜರ್ಸಿ ನಂಬರ್ 4 ಥರ್ಡ್ ರೈಡ್ ಇದೆ. ಬಹಳ ಹತ್ರ ಬಂದ್ರು ಮಿಡ್ ಲೈನ್ಗೆ, ಆದ್ರೆ ಕ್ರಾಸ್ ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ತುಂಬಾ ಡೀಪ್ ಆಗಿ ಒಳಗಡೆ ಹೋಗಿದ್ರು. ಸ್ವಲ್ಪ ಹತ್ರದ ನಿರ್ಧಾರವನ್ನ ತೆಗೆದುಕೊಂಡ್ರು ಟ್ಯಾಕಲ್ ಮಾಡುವಲ್ಲಿ. ಮತ್ತೊಂದು ಅಂಕದ ಸಂಪಾದನೆ. ಒಂದು ಮಿಸ್ಟೇಕ್ ಪಂದ್ಯವನ್ನ ಬದಲಾಯಿಸಬಲ್ಲದ ಅನ್ನೋದನ್ನ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಪ್ರಯತ್ನದಲ್ಲಿ ಯೋಚನೆ. ಕೋಚ್ ಸರ್ ಮಾತಾಡೋ ಹಾಗಿಲ್ಲ, ನೀವು ಹಾಗೆ ಟೈಮ್ ತೆಗೆದುಕೊಂಡಾಗ ಮಾತ್ರ ಮಾತಾಡಬೇಕಾಗುತ್ತೆ.
ಮತ್ತೊಂದು ಎಂಟಿ ರೈಡ್ ನೋಡ್ತಾ ಇದ್ದೇವೆ ಈಗ. ಡಿಫೆನ್ಸ್ ಅನ್ನು ಚೆಕ್ ಮಾಡ್ಕೊಳ್ತಾ ಇದ್ದಾರೆ, ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ರೈತ ಜರ್ಸಿ ನಂಬರ್ 4 ಮತ್ತೊಮ್ಮೆ ಬೋನಸ್ ಮಾಡುವ ಪ್ರಯತ್ನ. ಈ ಬಾರಿ ಮಿಸ್ಟೇಕ್ ಬರ್ತಾ ಇದೆ ಡಿಫೆನ್ಸ್ ನಿಂದ. ಜಿದ್ದಿನ ಪಂದ್ಯವನ್ನು ನೋಡ್ತಾ ಇದ್ದೇವೆ. ರಿವೆಂಜ್ ತೀರಿಸಿಕೊಂಡ ರೀತಿಯಲ್ಲಿ ಅವರ ಒಂದು ನೋಟ ಕಾಣ್ತಾ ಇತ್ತು ಕಳೆದ ದಾಳಿಯಲ್ಲಿ ಸಿಕ್ಕ ಪಾಯಿಂಟ್ ಅನ್ನ. ಈ ಬಾರಿ ಮತ್ತದೇ ಪ್ರಯತ್ನ, ಬೋನಸ್ ಮಾಡುವ ಪ್ರಯತ್ನದಲ್ಲಿ. ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಈ ಬೋನಸ್ ಅಂಕ ಸಿಗ್ತಾ ಇದೆ. ಎಲ್ಲೂ ಕೂಡ ಬೋನಸ್ ಆನ್ ಇದೆ. ಮತ್ತೆ ಟಚ್ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾರ ಕಾದು ನೋಡಬೇಕಾಗಿದೆ. ಅದು ಟಚ್ ಪಾಯಿಂಟ್ ಮತ್ತೆ ಅಥಣಿ ತಂಡಕ್ಕೆ ಸಿಗ್ತಾ ಇದೆ. ಮತ್ತೆ ಬೋನಸ್ ಮಾಡೋ ಪ್ರಯತ್ನ. ಬೋನಸ್ ಅಂಕಗಳ ಅಂತರವನ್ನು ಬದಲಾಯಿಸಬಲ್ಲದು. ಅದೇ ಪ್ರಯತ್ನ ಮುಂದುವರಿತಾ ಇದೆ. 19-12 7 ಪಾಯಿಂಟ್ಗಳ ಅಂತರ. ಕೊನೆಯ 5 ನಿಮಿಷಗಳು ಮಾತ್ರ. ಎರಡೂ ತಂಡದ ನಾಯಕಿಯರ ಗಮನಕ್ಕೆ ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಮುಂದಿನ ಪಂದ್ಯಕ್ಕಾಗಿ 2ನೇ ಕರೆ. ಹರಿಯಾಣ ಹಾಗೂ ಕೊಕ್ಕರೋಡ್ ಎರಡೂ ತಂಡಗಳು ಸಿದ್ಧತೆಯಲ್ಲಿರಬೇಕು. ಸೆಕೆಂಡ್ ಕಾಲ್ ಹರಿಯಾಣ ಅಂಡ್ ಕೊಕ್ಕರೋಡ್. ಮತ್ತೆ ಹಿಂದಿನ 2 ರೈಡ್ಗಳಲ್ಲಿ ಬೋನಸ್ ಪಡೆದಿರುವ ಆಟಗಾರ್ತಿ ಮತ್ತೆ ಬೋನಸ್ ಪ್ರಯತ್ನ. ಈ ಬಾರಿ ಟಚ್ಗಾಗಿ ಮನವಿ. ಹ್ಯಾಂಡ್ ಟಚ್ಗಾಗಿ ಮನವಿ. ಟಚ್ ಪಾಯಿಂಟ್ ಮಾಡಿದ್ದೇನೆ ಅಂತ ಆಟಗಾರ್ತಿಯ ವಾದ. ಇಲ್ಲ ಎನ್ನುವ ವಾದ ಕೂಡ ತೀರ್ಪುಗಾರರ ಹದ್ದಿನ ಕಣ್ಣು ಗಮನಿಸ್ತಾ ಇದೆ. ಇಲ್ಲಿ ತುಂಬಾ ಡೀಪ್ ಆಗಿ ಒಳಗಡೆ ಬಂದು ಟಚ್ ಮಾಡ್ತಾ ಇರೋದು. ಪ್ರಾಮಾಣಿಕತೆಯಿಂದ ಆಟಗಾರ್ತಿ ಒಪ್ಕೊಳ್ತಾ ಇದ್ದಾರೆ ಕೂಡ ಒಂದು ಅಂಕ ಸಿಗ್ತಾ ಇದೆ. ಮತ್ತೆ ಈ ಬಾರಿ ಟಚ್ ತೆಗೆದುಕೊಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಆಟಗಾರ್ತಿ ಕೂಡ ಒಪ್ಕೊಳ್ತಾ ಇದ್ದಾರೆ. ಟೈಮ್ ಔಟ್ ಅನ್ನ ನೀಡ್ತಾ ಇದ್ದಾರೆ. ಎಲ್ರಿಗೂ ಇದೆ, ನಿಮ್ಮ ಮನೇಲಿದೆ ಅಷ್ಟೇ. ಅದು ನಾವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಅವರವರ ಮನೆಯಲ್ಲಿ. ದಯಮಾಡಿ ಊಟವನ್ನು ಸ್ವೀಕರಿಸಿ. ಆಟಗಾರರಿಗೆ ಇಲ್ಲಿ ಉಚಿತವಾಗಿ ವ್ಯವಸ್ಥೆ ಮಾಡಿದ್ದೀವಿ, ಹಾಗಾಗಿ ಆಟಗಾರ ಅದನ್ನು ಸ್ವೀಕರಿಸಿ. ಆಯ್ತು, ಮುಂದಿನ ದಿನಗಳಲ್ಲಿ ಅದಕ್ಕೂ ವ್ಯವಸ್ಥೆಯನ್ನು ಮಾಡೋಣಂತೆ. ಅದಕ್ಕೆ ತಕ್ಕ ದಾನಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೊನೆಯ 4 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕಿಯರ ಗಮನಕ್ಕೆ. ದಾನಿಗಳು ಹೆಚ್ಚಾಗಿ ಸಿಕ್ಕಂಥ ಸಂದರ್ಭದಲ್ಲಿ ವೀಕ್ಷಕರಿಗೂ ಕೂಡ ಪ್ರೇಕ್ಷಕರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡೋಣ. ಇಲ್ಲಿ ಟ್ಯಾಕಲ್ ಬರ್ತಾ ಇದೆ, ಮಿಡ್ ಲೈನ್ ಹತ್ರ ಇದ್ದಾರೆ, ಆದರೆ ರೀಚ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಥಣಿ ತಂಡದ ಡಿಫೆನ್ಸ್ ಬಲಿಷ್ಠವಾಗಿದೆ, ಅದಕ್ಕಾಗಿಯೇ ಟ್ಯಾಕಲ್ ಯಶಸ್ವಿ ಆಗ್ತಾ ಇದೆ. ಮತ್ತೆ ಜರ್ಸಿ ನಂಬರ್ 4 ಸತತವಾದ ದಾಳಿಗಳೊಂದಿಗೆ ತಂಡವನ್ನ ಗೆಲುವಿನ ಹಾದಿಗೆ ರೈಡಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ತೆಗೆದುಕೊಂಡು ಬಂದಂತ ಆಟಗಾರ್ತಿ. ಅವರ ಮುಖದಲ್ಲೇ ಆ ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ. ಎರಡೂ ತಂಡದಲ್ಲೂ ಕೂಡ ಅದೇ ರೀತಿಯಾದಂಥ ಆಟಗಾರ್ತಿಯರು ಇದ್ದರೂ ಸಹ ಸದ್ಯಕ್ಕೆ ಯಶಸ್ಸನ್ನು ಕಾಣ್ತಾ ಇದ್ದು ಅಥಣಿ ತಂಡದ ಆಟಗಾರ್ತಿಯರು. ಬೀದರ್ ತಂಡ ಕೂಡ ಹಿಂದಿನ ಪಂದ್ಯಗಳಲ್ಲಿ ಅತ್ಯಂತ ರೋಮಾಂಚಕಾರಿ ಪಂದ್ಯಗಳಲ್ಲಿ ಜಯವನ್ನು ಪಡೆದಿದ್ದರು, ಸಾಕಷ್ಟು ಅಂಕಗಳ ಅಂತರದಲ್ಲಿ ಕೂಡ. ಮಲ್ಲಿಕ್ ಗುಲಾಬ್ ಸರ್, ಕೊರ್ಕೋಡ್ ಹರಿಯಾಣ ವರ್ಸಸ್ ಯಾವ್ದು ಇನ್ನೊಂದು ಟೀಮ್? ಕೊರ್ಕೋಡ್ ಕೊಕ್ರೋಡ್ ಮತ್ತೊಂದು ಆಂಕಲ್ ಹೋಲ್ಡ್. ಮತ್ತೊಮ್ಮೆ ಪ್ರಮುಖ ದಾಳಿಗಾರ್ತಿನ ಬಂಧಿಸೋದ್ರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಸತತವಾಗಿ. ಕೊನೆಯ 3 ನಿಮಿಷ ಮಾತ್ರ. ಎರಡೂ ತಂಡದ ನಾಯಕಿಯರ ಗಮನಕ್ಕೆ ಕೊನೆಯ 3 ನಿಮಿಷ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ನಲ್ಲಿ ಜರ್ಸಿ ನಂಬರ್ 8 ಮತ್ತೋರ್ವ ಪ್ರಮುಖ ದಾಳಿಗಾರ್ತಿ. ಅಥಣಿ ತಂಡದ ಪರವಾಗಿ ಹಿಂದಿನ ಪಂದ್ಯಗಳಲ್ಲಿ ತಮ್ಮ ತಂಡ ಜಯ ಗಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಆಟಗಾರ್ತಿ ಕೂಡ ಲೀಡ್ ರೈಡರ್ ಆಗಿದ್ದಾರೆ ತಂಡಕ್ಕೆ. ಸೂಪರ್ ಟ್ಯಾಕಲ್ ಆನ್ ಇದೆ, ಡೂ ಆರ್ ಡೈ ರೈಡ್ ಇದೆ, ಅಂಕವನ್ನು ಗಳಿಸಲೇಬೇಕಿದೆ. ಈ ಬಾರಿ ಅವಕಾಶ ಕೊಡ್ತಾ ಇಲ್ಲ. ಪವರ್ಫುಲ್ ಟ್ಯಾಕಲ್ ಜೊತೆಗೆ ಸಂಪೂರ್ಣ ಸಮಯವನ್ನು ಬಳಸಿಕೊಳ್ಳಬಹುದಾಗಿತ್ತು, ಆದರೆ ಬೇಗನೆ ಟ್ಯಾಕಲ್ ಆಗಿದೆ. ಒಂದಷ್ಟು ಸೆಕೆಂಡ್ ಉಳಿತಾಯ ಆಗ್ತಾ ಇದೆ ಇತ್ತ ಬೀದರ್ ತಂಡಕ್ಕೆ. ಇಲ್ಲಿ ಬೋನಸ್ ಜೊತೆಗೆ ಆಂಕಲ್ ಹೋಲ್ಡ್. ಎಂತ ಒಳ್ಳೆ ಕಾಂಬಿನೇಷನ್ ಇದೆ. ಲೆಫ್ಟ್ ಕವರ್ ಮತ್ತೆ ರೈಟ್ ಇನ್ ಜಾಗದಿಂದ ಆಂಕಲ್ ಹೋಲ್ಡ್ ಬರ್ತಾ ಇದೆ. ಸಪೋರ್ಟ್ ಕೂಡ ಬಹಳ ಚೆನ್ನಾಗಿ ಸಿಗ್ತಾ ಇದೆ. ಮತ್ತೆ ಸೂಪರ್ ಟ್ಯಾಕಲ್ ನ ಸಿಚುಯೇಷನ್. 2 ನಿಮಿಷ ಮಾತ್ರ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಲಾಸ್ಟ್ 2 ಮಿನಿಟ್ಸ್.
ಈ ಬಾರಿ ಹೆಚ್ಚಾಗಿ ಒತ್ತಡ ಇಲ್ಲ, ಶಿಕ್ಷಕರು ಹಾಗಾಗಿ ಆರಾಮಾಗಿ ಟೈಮ್ ಎಲ್ಲೇ ಇದ್ರು ಯೋಚನೆ ಮಾಡ್ತಾ ಇದ್ದಾರೆ. ಬೇಗನೆ ವೇದಿಕೆಗೆ ಬರಬೇಕು. ಹೆಚ್ಚಾಗಿ ಮಾಧ್ಯಮದಲ್ಲಿ ಶಿಕ್ಷಕರು 23-15 8 ಪಾಯಿಂಟ್ಗಳ ಅಂತರ. ಬೀದರ್ ತಂಡದ ಪರವಾಗಿ ಜರ್ಸಿ ನಂಬರ್ 2 ಮೊದಲ ರೈಡ್ನಲ್ಲಿ ಈ ಮ್ಯಾಚ್ನ ಮೊದಲ ರೈಡ್ನಲ್ಲಿ ಪಾಯಿಂಟ್ ಗಳಿಸಿದಂತ ಆಟಗಾರ್ತಿ ಇದೀಗ ಬೀದರ್ ತಂಡ ಪಂದ್ಯವನ್ನು ಗೆಲ್ಲೋದಕ್ಕೆ ಸಾಕಷ್ಟು ಶ್ರಮ ಪಡಬೇಕಿದೆ. ಕೊನೆ ನಿಮಿಷಗಳ ಆಟದಲ್ಲಿ 8 ಪಾಯಿಂಟ್ಗಳ ಅಂತರವನ್ನು ಮೆಟ್ಟಿ ನಿಲ್ಲೋದು ಕಷ್ಟದ ಸಂಗತಿ. ಆದರೆ ಸಾಕಷ್ಟು ಬಾರಿ ಈ ರೀತಿಯಾದಂಥ ಅವಕಾಶಗಳು ಕೂಡ ದೊರಕಿರೋದನ್ನು ನೋಡಿದ್ದೇವೆ ಕಬಡ್ಡಿಯಲ್ಲಿ. ಆದರೆ ಮತ್ತೆ ಟೈಮ್ ಸ್ಪೆಂಡ್ ಮಾಡುವ ಸ್ಟ್ರಾಟಜಿಗೆ ಹೋಗ್ತಾ ಇದ್ದಾರೆ. ಇರುವ ಎಲ್ಲ ಸಮಯವನ್ನು ಬಳಸಿಕೊಳ್ಳೋ ಆಲೋಚನೆ. ಸೂಪರ್ ಟ್ಯಾಕಲ್ ಆನ್ ಇದೆ, ಯಾವುದೇ ಒತ್ತಡ ಇಲ್ಲ ರೈಡರ್ ಮೇಲೆ, ಆದರೂ ಪ್ರಯತ್ನವನ್ನಂತೂ ಮುನ್ನಡೆಸ್ತಾ ಇದ್ದಾರೆ. ಇರುವ ಎಲ್ಲ ಸಮಯವನ್ನು ಬಳಸಿಕೊಳ್ಳೋ ಯೋಚನೆ. ಲಾಸ್ಟ್ ಮಿನಿಟ್, ಕೊನೆ 1 ನಿಮಿಷ. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ಕೊನೆಯ ನಿಮಿಷದ ಅನೌನ್ಸ್ಮೆಂಟ್ ಆಗಿದೆ. ಆನಂತರ ಕೆಲವು ಸೆಕೆಂಡ್ಗಳಲ್ಲಿ ಒಂದು ರೈಡ್ ಕೂಡ ಮುಗಿದಿದೆ. ಇನ್ನೊಂದಷ್ಟು ಸೆಕೆಂಡ್ಗಳು ಬಾಕಿ ಇದೆ. ಪಾಯಿಂಟ್ಗಳ ಅಂತರ ಹೆಚ್ಚಿದೆ. ಗೆಲುವಿನ ಬಹುತೇಕ ಅಂಚಿನಲ್ಲಿ ನಿಂತಿದೆ ಅಥಣಿ ತಂಡ. ಫೈನಲ್ಗೆ ಹೋಗೋದಕ್ಕೆ ಮೊದಲ ತಂಡವಾಗುತ್ತೆ. ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಆಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಉತ್ತಮವಾದ ದಾಳಿ. ಮತ್ತೊಮ್ಮೆ ಡೂ ಆರ್ ಡೈ ರೈಡ್ನಲ್ಲೂ ಕೂಡ ಒಂದು ಅಂಕದ ಸಂಪಾದನೆ ಜೊತೆಗೆ ನಂತರದ ಸಂಪಾದನೆಯೊಂದಿಗೆ ಪಂದ್ಯ ಮುಕ್ತಾಯ ಆಗ್ತಾ ಇದೆ.